ತನ್ನ ಸಿರಿಮುಡಿಯ ಸಿಂಗಾರಕ್ಕೆ ತಿಂಗಳ ದೇವರನ್ನು ಮುಡಿದಂತಹ ಸ್ವಾಮಿ ಶರಬೇಶ್ವರನ ಆ ದಿವ್ಯ ಪಾದಗಳಿಗೆ ಶಿರಸಾಷ್ಟಾಂಗವಾದಂತಹ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸರ್ವ ವಿಘ್ನಗಳನ್ನು ನಿವಾರಣೆ ಮಾಡುವಂತಹ ಆನೆಮೊಗದ ಸ್ವಾಮಿ ಆ ಮಹಾಗಣಪತಿ ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡಲಿ ಎಂಬಂತಹ ಆ ಕಳಕಳಿಯ ಭಿನ್ನವನ್ನು ಆ ದೇವರ ಪಾದದಲ್ಲಿ ಇರಿಸುತ್ತಾ ಬಂಧುಗಳೇ, ಈಗ ಕಾರಿನಲ್ಲಿ ನಾನು ಪುತ್ತೂರಿನಿಂದ ಇಲ್ಲಿಗೆ ಬರ್ತಾ ಇರುವಾಗ ನಮ್ಮ ಈ ಏನು ಸಾಮಾಜಿಕ ಜಾಲತಾಣ ಇದೆ ಅದರಲ್ಲಿ ನಾನು ನೋಡ್ತಾ ಇರುವಾಗ ಒಂದು ಪೋಸ್ಟರ್ ನೋಡಿದೆ ನಾನು. ಅದು ಎಂತಹ ಅದ್ಭುತವಾಗಿತ್ತು ಅಂತ ಹೇಳಿದ್ರೆ ಅದರಲ್ಲಿದ್ದಂತಹ ಮಾತು, ನೀವು ಜನಿವಾರಕ್ಕೆ ಗೌರವವನ್ನು ನೀಡಿ ಆಗ ಆ ಜನಿವಾರ ಸಮಾಜದಲ್ಲಿ ನಿಮಗೆ ಗೌರವ ಸಿಗುವಂತೆ ಮಾಡ್ತದೆ ಅಂತ ಹೇಳುವಂತ ಒಂದು ಮಾತು. ಎಂತಹ ಒಂದು ರೋಮಾಂಚನ ಆಯಿತು ಅಂತ ಹೇಳಿದ್ರೆ, ಯಾಕಾಗಿ ಇದನ್ನು ಉಲ್ಲೇಖಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ಜನಿವಾರ ದಾರ ಅಲ್ಲ ಅಂತ ಹೇಳಿ ಇದಕ್ಕೆ ಬೇಕಾಗಿ ನಾವು ಹೇಳಿದಂತಹದ್ದು. ಜನಿವಾರ ದಾರ ಅಲ್ಲ, ಅದು ನಮ್ಮ ಜೀವನದ ಆಧಾರ, ಅದೊಂದು ಅಸ್ಮಿತೆ, ಅದೊಂದು ಅಸ್ತಿತ್ವ, ಅದು ಇಡೀ ನಮ್ಮ ಸನಾತನ ಹಿಂದೂ ಧರ್ಮದ ಮೂಲ ಸತ್ವ, ಮೂಲ ಬೇರು ಅಂತ ಹೇಳುವಂತಹದ್ದನ್ನ ಈ ಕಾರಣಕ್ಕಾಗಿ ನಾವು ಹೇಳಿದಂತಹದ್ದು. ಅದಕ್ಕಾಗಿ ಜನಿವಾರಕ್ಕೆ ಏನು ಗೌರವ ಸಿಕ್ಕಿದ್ರೆ ಅದು ಇಡೀ ಸಮಾಜಕ್ಕೆ ಒಂದು ಗೌರವ ಸಿಕ್ಕಿದಂತಾಗ್ತದೆ. ಯಾರು ಸಮಾಜದಲ್ಲಿ ಗೌರವವನ್ನು ಪಡೆಯುವಂತ ಸ್ಥಿತಿಯನ್ನು ತಲುಪುತ್ತಾರ ಅದರ ಹಿಂದೆ ಒಂದು ಜನಿವಾರ ಇದೆ ಅಂತ ಹೇಳುವಂತಹದ್ದನ್ನ ನಾವು ಯಾವತ್ತಿಗೆ ಕೂಡ ಮರಿಬಾರದು. ಒಂದು ಎಂತ ಅದ್ಭುತವಾದಂತಹ ಗಾದೆಯ ಮಾತನ್ನು ಹೇಳಿದ್ದಾರೆ ಅಂತ ಹೇಳಿದ್ರೆ, ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ. ಬಹುಶಃ ನನಗೆ ಅನ್ನಿಸ್ತಾ ಇದೆ ಇವತ್ತಿನ ಪ್ರಸ್ತುತ ಕಾಲಘಟ್ಟವನ್ನು ಗಮನಿಸಿಯೇ ಇಂತಹ ಒಂದು ಗಾದೆಯನ್ನ ಮಾಡಿದ್ದಾರೆ ಅಂತ. ನಿಜವಾಗಿ ವಿನಾಶಕಾಲೇ ವಿಪರೀತ ಬುದ್ಧಿ. ಯಾಕೆಂತ ಹೇಳಿದ್ರೆ ಹೋಗಿ 1000 ವೋಲ್ಟಿನ ಹೈ ವೋಲ್ಟೇಜ್ ವೈರ್ನಷ್ಟೇ ಪವರ್ಫುಲ್ ಆದಂತಹ ಒಂದು ಜನಿವಾರಕ್ಕೆ ನೀವು ಕೈ ಹಾಕ್ತಾ ಇದ್ದೀರಲ್ಲ, ನೀವು ಉಳಿಲಿಕ್ಕೆ ಸಾಧ್ಯ ಉಂಟಾ? ನೀವು ಭಸ್ಮ ಆಗ್ತೀರಿ ಅಂತ. ಹಾಗಾಗಿ ಹೇಳಿದಂತದ್ದು ತಮಾಷೆಗಲ್ಲ, ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ. ಆ ಬುದ್ಧಿಯನ್ನು ನಾವು ತಿದ್ದಿಕೊಳ್ಳಿ ಅಂತ ನಿಮಗೆ ಮತ್ತೆ ಸಾರಿ ಹೇಳ್ತಾ ಇದ್ದೇವೆ, ಸಾರಿ ಹೇಳಿದ್ದೇವೆ, ಈಗಲೂ ಹೇಳ್ತಾ ಇದ್ದೇವೆ. ಆದ್ರೆ ನೀವು ಜಾಣ ಕುರುಡನ್ನ ಪ್ರದರ್ಶಿಸಿದ್ರೆ ನೋಡಿ, ಅವುಗೆ ಇಂತಹ ಒಂದು ಪ್ರದರ್ಶನ ಬರ್ತದೆ ಅಂತ ನಮ್ಮ ಮುಂದೆ. ಪುತ್ತೂರಿನಲ್ಲಿ ನಿನ್ನೆ ಒಂದು ಸಮಾವೇಶ ಆಯಿತು, ಇದೇ ರೀತಿಯ ಒಂದು ಪ್ರದರ್ಶನ ಆಯಿತು. ಪುತ್ತೂರಿನಲ್ಲಿ ಪ್ರದರ್ಶನ ಆದ ನಂತರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡ್ತಾ ಇದ್ದೆ, ಒಂದು ಪ್ರಶ್ನೆ ಬಂತು. ನೀವು ನಿಮ್ಮ ಒಳಗಿನ ಕೆಲವು ಪಂಗಡಗಳನ್ನ ಉಲ್ಲೇಖಿಸಲಿಲ್ಲ, ಕೆಲವು ಹೆಸರನ್ನ ಹೇಳಿದ್ದಾರೆ, ಕೆಲವು ಹೆಸರನ್ನ ಮಾತ್ರ ಹೇಳಿದ್ದೀರಿ. ಆ ಸಭೆಯಲ್ಲಿ ನಾನು ಹೇಳಿದ್ದೆ ಏನಂತ ಹೇಳಿದ್ರೆ, ಬ್ರಿಟಿಷರ ಕಾಲದಲ್ಲಿ ಒಂದು ಮೀರ್ ಸಾಧಕರಿದ್ರು, ಆ ಬ್ರಿಟಿಷರು ಒಡೆದು ಆಳುವ ನೀತಿಯನ್ನ ಮಾಡಿದ್ದಾರೆ, ಅದು ಅಲ್ಲಿಗೆ ನಿಲ್ಲಿಲ್ಲ ಅಂತ. ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದ್ರೆ ಕೂಡ ಒಡೆದು ಆಳುವ ನೀತಿ ಇವತ್ತಿಗೆ ಕೂಡ ಮುಂದುವರಿತಾ ಇದೆ. ಅದನ್ನೇ ನಮ್ಮ ಮಧ್ಯದಲ್ಲಿ ಕೂಡ ಮಾಡ್ತಾ ಇದ್ದಾರೆ, ನಮ್ಮ ಬ್ರಾಹ್ಮಣರ ಮಧ್ಯೆ ಕೂಡ ಅದನ್ನೇ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ನಾವು ಅದನ್ನು ತಿಳ್ಕೊಳ್ಬೇಕು ಅಂತ. ನಾನು ಏನು ಮಾತಾಡ್ಲಿಲ್ಲ ಆ ಕಮೆಂಟಿನ ಬಗ್ಗೆ, ಸುಮ್ಮನೆ ಕೂತಿದ್ದೆ. ಆಗ ಸುಮಾರು 85 ವರ್ಷ ಪ್ರಾಯದ ಒಬ್ರು ಹಿರಿಯರು ಆ ಕಮೆಂಟಿಗೆ ಒಂದು ರಿಯಾಕ್ಷನ್ ಹಾಕಿದ್ರು. ಅವ್ರು ರಿಯಾಕ್ಷನ್ ಹಾಕಿದ್ದು ಏನು ಅಂತ ಹೇಳಿದ್ರೆ, ಅದು ಅದ್ಭುತವಾಗಿತ್ತ ಆ ಮಾತು ಹೇಗಿತ್ತು ಅಂತ ಹೇಳಿದ್ರೆ, ನಮ್ಮ ಒಳಗೆ ಹಲವು ಸೂತ್ರ, ನಮ್ಮ ಒಳಗೆ ಹಲವು ಗೋತ್ರ, ನಮ್ಮ ಒಳಗೆ ಹಲವು ಸೂತ್ರ, ನಮ್ಮ ಒಳಗೆ ಹಲವು ಗೋತ್ರ, ಆದರೆ ನಮ್ಮ ಮೈ ಮೇಲೆ ಇರುವುದು ಒಂದೇ ಬ್ರಹ್ಮಸೂತ್ರ, ನಮಗೆಲ್ಲ ಇರುವಂತಹದ್ದು ಒಂದೇ ಮಂತ್ರ, ಅದು ಗಾಯತ್ರಿ ಮಂತ್ರ ಅಂತ. ನಾನು ಇವತ್ತು ಹೇಳ್ತಾ ಇದ್ದೇನೆ, ಇವತ್ತು ನಾವು ಹೇಗೆ ಗುರುತಿಸಿಕೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಬ್ರಾಹ್ಮಣರು ಸರ್ ನಿಮಗೆ ನಿಜವಾಗಿ ನಾವು ಕೃತಜ್ಞತೆ ಹೇಳ್ತಾ ಇದ್ದೇವೆ. ಆಶ್ಚರ್ಯ ಆಗ್ಬಹುದು, ನಾವು ಯಾಕೆ ಬ್ರಹ್ಮಸೂತ್ರಕ್ಕೆ ಕೈ ಹಾಕಿದವನಿಗೆ ಇವತ್ತು ಕೃತಜ್ಞತೆ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ನೀವು ಬ್ರಹ್ಮಸೂತ್ರಕ್ಕೆ ಕೈ ಹಾಕಿ ಏನು ಮಾಡಿದ್ರಿ ಅಂತ ಹೇಳಿದ್ರೆ ಜೇನುಗೂಡಿಗೆ ಕೈ ಹಾಕಿದಾಗೆ ಆಯಿತು. ಆದ್ರೆ ಆ ಜೇನುಗೂಡು ಎಷ್ಟೇ ಹೊರಗೆ ಬಂದ್ರೆ ಕೂಡ ಕೂಡು ಕುಟುಂಬವಾಗಿರ್ತದೆ, ಒಟ್ಟಾಗಿ ಇರ್ತದೆ. ಅದು ಎಲ್ಲೋ ಮಕರಂದವನ್ನು ಹುಡುಕಿ ಬಂದು ಮತ್ತೆ ಸಿಹಿಯನ್ನು ನಮಗೆ ಕೊಡ್ತದೆ, ಸಿಹಿಯಾದ ಜೇನನ್ನು ಕೊಡ್ತೇವೆ. ನಮ್ಮಲ್ಲಿ ಎಷ್ಟೇ ಪಂಗಡಗಳಿರ್ಲಿ, ನಮ್ಮಲ್ಲಿ ಎಷ್ಟೇ ಒಳ ಪಂಗಡಗಳಿರ್ಲಿ, ಆದ್ರೆ ನಮ್ಮೊಳಗೆ ಇವತ್ತು ಭೇದ ಇಲ್ಲ, ನಮ್ಮ ಒಳಗೆ ನಾವು ಅಡ್ಡಗೋಡೆ ಹಾಕೊಂಡಿಲ್ಲ. ನೀವು ಮೂರ್ಖರು, ನೀವು ತಿಳ್ಕೊಂಡಿದ್ದೀರಿ ನಮ್ಮ ಒಳಗೆ ಒಂದು ಅಡ್ಡಗೋಡೆ ಉಂಟು ಅಂತ. ಅದು ನಿಮ್ಮ ಮೂರ್ಖತನದ ಪರಮಾವಧಿ. ನಿಮ್ಮ ಹಳದಿ ಕಣ್ಣಿಗೆ ನಮ್ಮ ಒಳಗೆ ಒಂದು ಭೇದ ಉಂಟು ಅಂತ ಕಾಣ್ತಾ ಇದೆ. ಅದನ್ನೆಲ್ಲಾದ್ರೂ ನೀವು ಕೆದಕಲಿಕ್ಕೆ ಬಂದ್ರೆ, ಜೇನುಗೂಡಿಗೆ ಕೈ ಹಾಕಿದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಜೇನುಗೂಡುಗಳ ಕೋಪಗೊಂಡ್ರೆ ಎಲ್ಲ ಒಟ್ಟಾಗಿ ಬಂದು ಕಚ್ಚುತ್ತದೆ. ನೀವು ಜೀವ ಉಳದಲ್ಲಿ ಇರುವುದಿಲ್ಲ, ನೀವು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಿಹಿಯಾದ ಜೇನನ್ನು ಕೊಟ್ಟಂತಹ ಜೇನ್ನೊಣಕ್ಕೆ ಅಷ್ಟೇ ಖಾರವಾದ ಬಲವಾದ ಏಟನ್ನು ಕೂಡ ಕೊಡ್ಲಿಕ್ಕೆ ಗೊತ್ತುಂಟು ಅಂತ ಮರಿಬೇಡಿ ಅಂತ. ಈ ಒಡೆದು ಆಡುವ ನೀತಿ ಅದಲ್ಲಿಗೆ ಹೋಯ್ತು.
ನಮ್ಮೊಳಗೆ ಇನ್ನು ಅದನ್ನು ಬಿತ್ತಲು ಪ್ರಯತ್ನ ಮಾಡಬೇಡಿ. ಇವತ್ತು ನಾವು ಯಾವ ಕಾರಣಕ್ಕೆ ಬೇಕಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಎಂಬಂತಹ ಆ ಒಂದು ಶ್ವೇತಛತ್ರದ ಅಡಿಯಲ್ಲಿ ನಮ್ಮ ಒಳಗಿನ ಯಾವುದೇ ಒಳ ಪಂಗಡಗಳನ್ನ ನಿಮ್ಮ ಮುಂದೆ ಹೇಳಿಕೊಳ್ಳದೆ ಒಟ್ಟಾಗಿ ಸೇರಿದ್ದೇವೆ ಅಂತ ಹೇಳಿದ್ರೆ ಇದು ಬ್ರಾಹ್ಮಣರು ಎಲ್ಲ ಒಂದೇ ಅಂತ. ಎಲ್ಲ ನದಿಗಳು ಬಂದು, ನಾವು ಸಾಗರದ ಕಿನಾರೆಯಲ್ಲಿದ್ದೇವೆ ಬಂಧುಗಳೇ, ಎಲ್ಲ ನದಿಗಳು ಬಂದು ಸೇರುವಂತಹದ್ದು ಸಮುದ್ರವನ್ನು ಸೇರಿದ ನಂತರ ಅದಕ್ಕೆ ಕುಮಾರಧಾರ, ಅದಕ್ಕೆ ನೇತ್ರಾವತಿ, ಅದು ಫಲ್ಗುಣಿ, ಅದು ಪಯಸ್ವಿನಿ ಅಂತ ಹೇಳುವಂತ ಬೇರೆ ಬೇರೆ ಐಡೆಂಟಿಟಿ ಇಲ್ಲ. ಅದಕ್ಕೆ ಒಂದೇ ಇರುವಂತಹದ್ದು ಐಡೆಂಟಿಟಿ ಅಂತ ಏನು ಅಂತ ಹೇಳಿದ್ರೆ ಅದು ಸಾಗರ. ಬೇರೆ ಬೇರೆ ಪಂಗಡಗಳನ್ನು ಕೂಡಿ ಒಟ್ಟು ಸೇರಿದಂತಹದ್ದು ಒಂದೇ ಒಂದು ಆ ಸಾಗರೋಪಮ ಅಂತ ಹೇಳುವಂತಹದ್ದು ಇರುವಂತಹದ್ದು ಅದು ಬ್ರಾಹ್ಮಣ ಸಮುದಾಯ. ಇದನ್ನು ನೆನಪಿಟ್ಟುಕೊಳ್ಳಿ. ಇನ್ನೊಮ್ಮೆ ಅದನ್ನು ಕಣಕ್ಕಲಿಕ್ಕೆ ಬರಬೇಡಿ, ಇನ್ನೊಮ್ಮೆ ಕೇಳಲಿಕ್ಕೆ ಬರಬೇಡಿ. ಇವತ್ತು ಇಲ್ಲಿ ಸೇರಿದಂತಹ ಇಷ್ಟೂ ಜನರಲ್ಲಿ ನೀವು ಯಾವ ಪಂಗಡದವರು, ನೀವು ಯಾವ ಸಮಾಜದವರು ಅಂತ ಕೇಳಿದ್ರೆ ಅವರು ಹೇಳುವಂತಹ ಒಕ್ಕೊರಲಿನ ಉತ್ತರ ಏನು ಅಂತ ಹೇಳಿದ್ರೆ ನಾವು ಬ್ರಾಹ್ಮಣರು ಅಂತ ಹೇಳುವಂತಹದ್ದು ಒಂದೇ ಒಂದು ನಮ್ಮ ಘೋಷವಾಕ್ಯ. ಅದಕ್ಕಾಗಿ ಮತ್ತೆ ಮತ್ತೆ ಅದನ್ನು ನೆನಪಿಸ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ನನಗೆ ಆ ನೆನಪು ಬಂದಂತದ್ದು, ಎಲ್ಲಾ ಭೇದ ಮರೆತು, ನಾವು ಎಲ್ಲೋ ಸಣ್ಣದಿರುವಾಗ ನಮ್ಮ ದಿನಗಳಲ್ಲಿ ಕಲ್ತದ್ದು, ಎಲ್ಲಾ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರ್ವ ಇಂದು ಎಲ್ಲರೂ ಒಂದು, ಇದುವೇ ನವಗಾನ ಅಂತ. ಆ ನವಗಾನದ ಒಂದು ಆ ಸೊನ್ನೊಡಿ, ಆ ಒಂದು ರಾಗ ಇವತ್ತು ಕೇಳಿ ಬರ್ತಾ ಇದೆ. ನಾವೆಲ್ಲ ಒಂದೇ ಅಂತ ಹೇಳುವಂತಹ ನವಗಾನದ ಆ ಇದರಲ್ಲಿ ನಾವು ರೋಮಾಂಚನ ಆಗ್ತಾ ಇನ್ನೊಬ್ರು ಕೇಳಿದ್ರು ಪ್ರಶ್ನೆ, ಯಾಕಂತ ಹೇಳಿದ್ರೆ ಇವತ್ತಿನ ಈ ವೇದಿಕೆಯ ಒಂದು ಸಾಕ್ಷಿ ಅಂತ ಕಾಣುತ್ತದೆ. ಇಲ್ಲಿ ಎಲ್ಲಾ ಪಕ್ಷದವರಿದ್ದಾರೆ, ಪಕ್ಷ ಭೇದ ಮರೆತು ಎಲ್ಲಾ ಪಕ್ಷದವರು ಕೂಡ ಬೆಂಬಲ ಇದ್ದುಕೊಂಡು ಇವತ್ತಿನ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ರಾಜಕೀಯಕ್ಕೆ ಅಂತ ಕೇಳಿದ್ರು. ಸ್ವಾಮಿ, ಬ್ರಾಹ್ಮಣರಿಗೆ ರಾಜಕೀಯ ಮಾಡಬೇಕು ಅಂತ ಹೇಳಿದ್ರೆ ಕಷ್ಟವೇ ಇಲ್ಲ. ಯಾಕಂದ್ರೆ ಅದು ನಮ್ಮ ರಕ್ತದಲ್ಲಿದೆ, ನಮ್ಮ ಮೆದುಳಿನಲ್ಲಿದೆ, ನಮ್ಮ ಹೃದಯದಲ್ಲಿದೆ, ನಮ್ಮ ಸಹಜವಾದಂತಹ ನಡವಳಿಕೆಯಲ್ಲಿ ನಮಗೆ ರಾಜಕೀಯ ಮಾಡಲಿಕ್ಕೆ ಗೊತ್ತುಂಟು. ಆದ್ರೆ ಯಾವತ್ತೂ ರಾಜಕೀಯದ ಬೆನ್ನು ಹತ್ತಿ ಇವತ್ತಿನ ತನಕ ಬ್ರಾಹ್ಮಣ ಸಮುದಾಯ ಹೋಗ್ಲಿಲ್ಲ. ನಾವು ಅದಂತಹ ಶ್ರೀರಾಮನಂತವರನ್ನು, ಅಂತಹ ಶ್ರೀಕೃಷ್ಣನಂತವರನ್ನು, ಅಂತಹ ಹುಕ್ಕಬುಕ್ಕರವಂತೂ ಕೊಟ್ಟಂತಹ ಒಂದು ಪರಂಪರೆಯಲ್ಲಿದ್ದೇವೆ ಹೊರತು ನಮಗೆ ಅಧಿಕಾರ ಬೇಕು ಅಂತ ಹೇಳುವಂತಹ ರಾಜಕೀಯಕ್ಕಾಗಿ ನಾವು ಯಾವತ್ತೂ ಬೆನ್ನು ಹತ್ತಿ ಹೋಗ್ಲಿಲ್ಲ, ಇವತ್ತೂ ಹೋಗುದಿಲ್ಲ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಯಾವುದೇ ರಾಜಕೀಯ ತಳಹದಿಯಲ್ಲಿ ನಾವು ಮಾಡ್ತಾ ಇಲ್ಲ. ನಾವು ಬ್ರಾಹ್ಮಣ್ಯದ ತಳಹದಿಯಲ್ಲಿ, ಆ ಬ್ರಹ್ಮಸೂತ್ರದ ತಳಹದಿಯಲ್ಲಿ ಇವತ್ತಿನ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಆದುದರಿಂದ ಇದು ಕಾರ್ಯಕ್ರಮ ರಾಜಕೀಯ ಪ್ರೇರಿತವಲ್ಲ. ಹಾಗಿದ್ರೆ ಮತ್ತೊಬ್ರು ಯಾರೋ ಕೇಳಿದ್ರು, ಎಲ್ಲ ಆಯ್ತಲ್ಲ, ಸಸ್ಪೆಂಡ್ ಆಗಿದೆಲ್ಲ, ಅಲ್ಲಿ ಅವರ ಮೇಲೆ ಆಕ್ಷನ್ ತಗೊಂಡಿದ್ದಾರಲ್ಲ, ಇನ್ನು ಕೂಡ ನೀವು ಯಾಕೆ ಮುಂದುವರಿಸ್ತಾ ಇದ್ದೀರಿ ಅಂತ ಕೇಳಿದ್ರು. ಅಷ್ಟಾಗುವ ನಾನು ಹೇಳಿದೆ, ಮಾಧ್ಯಮ ಮಿತ್ರರಿದ್ದಾರೆ, ನಿಮಗೆ ನಾವು ಪುನಃ ಅದಕ್ಕೆ ಬೇಕಾಗಿ ಥ್ಯಾಂಕ್ಸ್ ಹೇಳ್ತೇವೆ. ಯಾಕಂತ ಹೇಳಿದ್ರೆ ಮಾಧ್ಯಮದಲ್ಲಿ ನೀವು ನೋಡಿ, ಇದು ನಾವು ಯಾವುದು ನಾವು ಹೇಳ್ತೇವೆ ನಾಟ್ ಫ್ರಮ್ ಅವರ್ ಪಾಕೆಟ್ ಅಂತ, ನಮ್ಮ ಕಿಸೆಯಿಂದ ತೆಗೆದು ಕೊಡ್ತಾ ಇಲ್ಲ. ನೀವು ಆ ಮಾಧ್ಯಮಗಳಲ್ಲಿ ಇವತ್ತು ನೋಡಿದ್ರೆ ನಿನ್ನೆ ದಿನ ವರದಿಯಾಗಿತ್ತು, ಬೆಂಗಳೂರಿನ ವಿಜಯನಗರದಲ್ಲಿ ಕೂಡ ಇಂತಹ ಒಂದು ಪ್ರಕರಣ ಆಗಿದೆ. ಬಂಧುಗಳೇ, ದುರಂತ ಅಂದ್ರೆ ಇದಲ್ವಾ ಅಂತ. ಸಿಇಟಿಯ ಮುಖ್ಯಸ್ಥರಾದಂತಹ ಪ್ರಸನ್ನರು ಬಂದು ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಜನಿವಾರ ತೆಗಿಲಿಕ್ಕೆ ನಾವು ಹೇಳಲಿಲ್ಲ, ನಮ್ಮ ಎಕ್ಸಾಮಿನೇಷನ್ ನ ಯಾವುದೇ ನೀತಿ ಸಂಹಿತೆಯಲ್ಲಿ ಜನಿವಾರ ತೆಗೀರಿ ಅಂತ ಉಲ್ಲೇಖ ಇಲ್ಲ. ಆದ್ರೆ ಹಾಗಿದ್ರೆ ಯಾರು ಹೇಳಿದವರು, ಯಾಕೆ ತೆಗೆದ್ರು? ಅವರು ಕ್ಷಮೆ ಕೋರಿದ್ರು. ನೀವು ಪೇಪರ್ ನಲ್ಲಿ ನೋಡಿ ಅಥವಾ ಮೀಡಿಯಾಗಳಲ್ಲಿ ನೋಡಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಕ್ಷಮೆ ಕೇಳಿದ್ದಾರೆ. ಅವರು ಕ್ಷಮೆ ಕೇಳಿದ ನಂತರ ಕೂಡ ಬೆಂಗಳೂರಿನಲ್ಲಿ ಅದು ಮರುಕಳಿಸಿದೆ, ಧಾರವಾಡದಲ್ಲಿ ಅದು ಮರುಕಳಿಸಿದೆ. ನೀವು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ, ನೀವು ನಮ್ಮಲ್ಲಿ ಕಣ್ಣು ಮುಚ್ಚಾಲೆಯ ಆಟ ಆಡ್ತಾ ಇದ್ದೀರಿ. ನಿಮ್ಮ ಕಣ್ಣು ಮುಚ್ಚಾಲೆಯ ಆಟ ನಮ್ಮಲ್ಲಿ ನಡೆಯುವುದಿಲ್ಲ. ನಮಗೆ ಒಳಗಣ್ಣನ್ನು ನೋಡುವಂತಹ ಶಕ್ತಿ ಆ ಗಾಯತ್ರಿ ಕೊಟ್ಟಿದ್ದಾಳೆ. ಇದರ ಹಿಂದೆ ಇರುವಂತಹ ಹುನ್ನಾರ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಮುಗಿಯಿತು ಎಂಬಂತಹ ನಿಮ್ಮ ನಾಟಕ ನಮ್ಮಲ್ಲಿ ನಡೆಯುವುದಿಲ್ಲ. ಅಂಕದ ಪರದೆಯನ್ನು ಎಳೆದಿದ್ದೀರಿ ಅಂತ ಹೇಳುವಂತಹದ್ದು ನಿಮ್ಮ ಭ್ರಮೆ. ಹಾಗಾಗಿ ಇವತ್ತು ನಮ್ಮ ಹೋರಾಟ ಮುಂದುವರಿತಾ ಇದೆ. ಇನ್ನೊಬ್ರು ಕೇಳಿದ್ರು, ಯಾಕೆ ಇದು ನಿಮ್ಮದು ಬ್ರಹ್ಮ ತೇಜೋ ಬಲ ಪ್ರದರ್ಶನ ಅಂತ ಹೇಳಿದ್ದೀರಿ ಅಂತ. ಬ್ರಹ್ಮ ತೇಜೋ ಬಲ ಪ್ರದರ್ಶನ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಅದು ಕೇವಲ ಪ್ರದರ್ಶನಕ್ಕಾಗಿ ಇಷ್ಟು ಜನ ಬರಲಿಲ್ಲ ಅಂತ. ಇಷ್ಟು ಜನ ಪ್ರದರ್ಶನಕ್ಕಾಗಿ ಬರುವಂತಹ ವಿಚಾರ ಇದ್ರೆ ಇಷ್ಟು ಹಿರಿಯರು ಬಂದು ನಮ್ಮ ಜೊತೆಯಲ್ಲಿ ನಡ್ಕೊಂಡಲ್ಲಿಂದ ಇಲ್ಲಿಗೆ ಬರ್ತಾ ಇರಲಿಲ್ಲ. ಪ್ರದರ್ಶನ ಮಾಡುವುದಿದ್ರೆ ಅಲ್ಲಿ ಒಮ್ಮೆ ಬಂದು ಎದುರು ಫೋಟೋಕ್ಕೆ ನಿಂತು ಮತ್ತೆ ಕಾರಿನಲ್ಲಿ ಬಂದು ಇಲ್ಲಿ ನಿಮ್ಮ ಎದುರು ಫೋಟೋಕ್ಕೆ ಫೋಸ್ ಕೊಡಬಹುದಿತ್ತು. ಆದ್ರೆ ಕೊಡ್ಲಿಲ್ಲ, ಅವರು ನಡ್ಕೊಂಡು ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಇದು ಪ್ರದರ್ಶನ ಅಲ್ಲ, ಇದು ನಮ್ಮ ಆತ್ಮಾಭಿಮಾನದ ಆತ್ಮಶಕ್ತಿಯ ಪ್ರತಿಫಲನ, ನೆನಪಿಟ್ಟುಕೊಳ್ಳಿ. ಹಾಗಾಗಿ ನಮಗೆ ಇದು ಕಷ್ಟವೇ ಆಗ್ಲಿಲ್ಲ. ಕಾಲಾಡಿ ಸುಡ್ತಾ ಇತ್ತು, ಆದ್ರೆ ಯಾರಿಗೂ ಆಗ್ಲಿಲ್ಲ. ನೆತ್ತಿಯ ಮೇಲೆ ಸೂರ್ಯ ಸುಡ್ತಾ ಇದ್ದ, ನಮಗೆ ಏನು ಅನ್ನಿಸ್ಲಿಲ್ಲ. ಯಾಕೆ ಅನ್ನಿಸ್ಲಿಲ್ಲ ಅಂತ ಹೇಳಿದ್ರೆ ಪ್ರದರ್ಶನ ಅಲ್ಲದ ಕಾರಣ. ಪ್ರದರ್ಶನ ಆದ್ರೆ ಅದಕ್ಕೆ ಕಷ್ಟ ಆಗ್ತಿತ್ತು. ಹಾಗಾಗಿ ಮತ್ತೊಮ್ಮೆ ನಿಮಗೆ ಅದನ್ನೆಲ್ಲ ನೆನೆಸುತ್ತಾ
ಮತ್ತೆ ಯಾವುದೇ ನಾಯಕತ್ವಕ್ಕಾಗಿ ಅಲ್ಲ. ಇನ್ನೊಂದು ನಾವು ಸ್ಪಷ್ಟಪಡಿಸ್ತೇವೆ, ಯಾರು ಇವತ್ತು ನಾಯಕತ್ವಕ್ಕೆ ಅಲ್ಲದ ಕಾರಣ ಎಲ್ಲರೂ ಕೂಡ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಂತ ಹೇಳುವಂತಹದ್ದನ್ನ ಎದುರಿಟ್ಟುಕೊಂಡು ಮಾಡ್ತಾರೆ. ಬಂಧುಗಳೇ, ಈ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಾವು ಕರೆ ಕೊಡುವಾಗ ಗಮನಿಸಿ, ಎದೆ ತಟ್ಟಿ ಹೇಳ್ತೇವೆ, ಆತ್ಮಶಕ್ತಿಯ ಪ್ರತೀಕವಾಗಿ ಮತ್ತೊಮ್ಮೆ ಹೇಳ್ತೇವೆ. ಇವತ್ತಿನ ಈ ಪ್ರತಿಭಟನೆಯ ಕಾರ್ಯಕ್ರಮಕ್ಕೆ ಬರುವಾಗ ನಾವು ಹೇಳಿದಂತಹದ್ದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ದಾಖಾ ಜಿಲ್ಲದ ನೇತೃತ್ವ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅನ್ಯಾನ್ಯ ವಿಪ್ರ ಸಂಘಟನೆಗಳ ಸಹಕಾರ ಮತ್ತೆ ಸಹಯೋಗದೊಂದಿಗೆ ಅಂತ. ಯಾರು ಕರೆದದ್ದು ಅಂತ ಕೇಳಿದ್ರೆ ಕೆಳಗೆ ಹೆಸರಿಲ್ಲ, ಮಹೇಶ್ ಕಜೆ ಇಲ್ಲ, ಶ್ರೀಧರ ಹೊಳ್ಳ ಇಲ್ಲ, ಅಥವಾ ಇನ್ನೊಬ್ಬರ ಹೆಸರಿಲ್ಲ. ಯಾಕೆ ಕೈ ಇಲ್ಲ ಅಂತ ಹೇಳಿದ್ರೆ, ವಿ ಬಿಲೀವ್ ದಟ್. ನನಗೆ ನನ್ನ ಉದ್ಯೋಗವನ್ನು ನಾನು ಹೇಳಿ ಕೇಳಿ ವಕೀಲ, ನನ್ನ ಉದ್ಯೋಗವನ್ನು ಆರಂಭ ಮಾಡುವಾಗ, ನನ್ನ ವೃತ್ತಿಯನ್ನು ಆರಂಭ ಮಾಡುವಾಗ ನನ್ನ ಗುರುಗಳು ಹೇಳಿದ್ರು ಏನಂತ ಹೇಳಿದ್ರೆ, ಎ ಇಂಟೆಲಿಜೆಂಟ್ ಅಡ್ವೊಕೇಟ್ ವಿಲ್ ನೆವರ್ ಡೈ. ಆಶ್ಚರ್ಯ ಆಯ್ತು ನನಗೆ. ಒಬ್ಬ ಬುದ್ಧಿವಂತನಾದಂತಹ ವಕೀಲ ಯಾವತ್ತಿಗೂ ಸಾಯುವುದಿಲ್ಲ. ನಾನು ಕೇಳಿದೆ ಯಾಕೆ ಸರ್ ಅಂತ. ಹಿ ವಿಲ್ ಸೆಟ್ ಅಪ್ ಎ ಫರ್ಮ್ ಅಂತ ಹೇಳಿದ್ರು. ಹಿ ವಿಲ್ ಸೆಟ್ ಅಪ್ ಎ ಫರ್ಮ್ ಅಂತ ಹೇಳಿದ್ರೆ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ವ್ಯಕ್ತಿಯಾಗಿ ಎಲ್ಲಿಯೂ ಗುರುತಿಸಿಕೊಳ್ಳುವುದಿಲ್ಲ, ಒಂದು ಸಮಷ್ಟಿಯಾಗಿ, ಒಂದು ಸಂಸ್ಥೆಯಾಗಿ, ಒಂದು ಫರ್ಮ್ ಆಗಿ ಗುರುತಿಸಿಕೊಳ್ತಾರೆ. ಆ ವ್ಯಕ್ತಿ ಕೂಡ ಹೋದ್ರೆ ಕೂಡ ಆ ಸಂಸ್ಥೆ ಇರ್ತದೆ. ಹಾಗಾಗಿ ಇವತ್ತು ಯಾರೂ ನಾಯಕರಾಗಿ ಗುರುತಿಸಿಕೊಳ್ಳುವಂತಹ ಆ ಒಂದು ತೆವಳಿನಿಂದ ಈ ಕಾರ್ಯಕ್ರಮವನ್ನು ಮಾಡಲಿಲ್ಲ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಂತ ಹೇಳುವಂತಹ ನಮ್ಮ ಪ್ರಾತಿನಿಧಿಕ ಸಂಸ್ಥೆಯ ಪರವಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಇದು ನಮ್ಮ ಹೆಮ್ಮೆ, ಇದು ನಮ್ಮ ಹೆಗ್ಗಳಿಕೆಗೆ. ಹಾಗಾಗಿ ರಾಜಕೀಯಕ್ಕಾಗಿ ಅಲ್ಲ, ಹಾಗಾಗಿ ನಾಯಕತ್ವದ ತೆವಳಿಗಾಗಿ ಈ ಕಾರ್ಯಕ್ರಮ ಅಲ್ಲ. ಇನ್ನೊಂದು, ನಾವು ಮಾಡ್ತಾ ಇರುವಂತಹ ಈ ಕಾರ್ಯಕ್ರಮ ಯಾಕೆ ಅಂತ ಹೇಳುವಂತಹದ್ದಕ್ಕೆ ಇಲ್ಲಿ ಸೇರಿದ ಇಷ್ಟೂ ಜನರ ಮನಸ್ಸಿನಲ್ಲಿ ಇರತಕ್ಕಂತಹ ಭಾವನೆ ಏನು ಅಂತ ಹೇಳಿದ್ರೆ, ನಾವು ಮಾಡ್ತಾ ಇರತಕ್ಕಂಥದ್ದು ಗುರು ಸೇವೆ ಅಂತ. ಯಾಕೆಂತ ಹೇಳಿದ್ರೆ, ನಮ್ಮ ಈ ಕೆಲವು ದಿವಸಗಳಲ್ಲಿ ನೀವು ನೋಡಿದ್ರೆ ಮಾಧ್ಯಮಗಳಲ್ಲಿ ಬಂದಿದೆ, ನಮ್ಮ ಪರಮ ಪೂಜ್ಯರಾದಂತಹ ರಾಘವೇಶ್ವರ ಶ್ರೀಯವರು ಈ ಬಗ್ಗೆ ಕರೆ ಕೊಟ್ಟಿದ್ದಾರೆ, ಪುತ್ತಿಗೆ ಮಠಾಧೀಶರು ಈ ಬಗ್ಗೆ ಕರೆಯನ್ನ ಕೊಟ್ಟಿದ್ದಾರೆ, ಜಗದ್ಗುರುಗಳಾದಂತಹ ಶೃಂಗೇರಿ ಸಂಸ್ಥಾನದವರು ನೀವು ಬರಬೇಕು ಅಂತ ಕೇಳಿದ್ದಾರೆ. ಬಹಿರಂಗವಾಗಿ ಅವರು ಪ್ರಭುತ್ವವನ್ನ ಪ್ರಶ್ನಿಸಿದ್ದಾರೆ. ಇದಕ್ಕೆ ಮುಂದುವರಿದು ಸಿದ್ಧಗಂಗಾ ಮಠದ ಸ್ವಾಮಿಗಳು ಕೂಡ ಇದಕ್ಕೆ ನಮ್ಮ ಬೆಂಬಲ ಅಂತ ಹೇಳಿದ್ದಾರೆ. ಈ ರೀತಿಯದ್ದು ಆಗಬಾರದು ಅಂತ ಹೇಳಿದ್ದಾರೆ. ಪೇಜಾವರ ಮಠಾಧೀಶರು ಹೇಳಿದ್ದಾರೆ. ಸಾಮಾನ್ಯವಾಗಿ ಎಲ್ಲಾ ಮಠ ಮಂದಿರಗಳ ಮುಖ್ಯಸ್ಥರು, ನಮ್ಮ ಮಂದಿರಗಳ ಮುಖ್ಯಸ್ಥರು ಕೂಡ ಇಲ್ಲಿ ಕಾಣ್ತಾ ಇದ್ದಾರೆ. ಎಲ್ಲರೂ ಕೂಡ ಎಲ್ಲವನ್ನು ಮರೆತು ಇಲ್ಲಿಗೆ ಬಂದಿದ್ದಾರೆ. ಇನ್ನೊಂದು ಗಮನಿಸಿ, ಅದಕ್ಕಾಗಿ ನಾವು ಯಾವ ತತ್ವದಿಂದ ಬಂದಿದ್ದೇವೆ ಅಂತ ಹೇಳಿದ್ರೆ, ಈ ಮತ್ತೆ ಅದು ಖುಷಿ ಆಗ್ತದೆ ಅಂತ, ರೋಮಾಂಚನ ಆಗ್ತದೆ ಅಂತ, ಆನಂದ ಆಗ್ತದೆ ಅಂತ ನಮಗೆ ಇವತ್ತು ನೋಡುವಾಗ. ಇಷ್ಟು ಜನ ಇಲ್ಲಿ ಬಂದ್ರಲ್ಲ, ಇವರಿಗೆ ಯಾರಿಗೆ ಕೂಡ ನಾವು ಮನೆಗೆ ಹೋಗಿ ಕರೆಯಲಿಲ್ಲ. ಇಷ್ಟು ಜನ ಬಂದ್ರಲ್ಲ, ಇವರಿಗೆ ಯಾರಿಗೆ ಕೂಡ ವೈಯಕ್ತಿಕವಾಗಿ ಇಲ್ಲಿ ಹಿರಿಯರಿದ್ದಾರೆ. ಪ್ರತಿಯೊಬ್ಬರೂ ಬಂದಂತಹದ್ದು ಸ್ವಯಂ ಪ್ರೇರಿತರಾಗಿ ತಮ್ಮ ಸ್ವಂತ ಇಚ್ಛೆಯಿಂದ ಬಂದಿದ್ದಾರೆ. ಇದು ನಮ್ಮ ಮೇಲೆ ಪ್ರತಿಯೊಬ್ಬನು ಕೂಡ ತಿಳ್ಕೊಂಡದ್ದು ಹೇಗೆ ಅಂತ ಹೇಳಿದ್ರೆ, ಇದು ಯಾರೋ ಒಬ್ಬ ಅಲ್ಲಿ ಕೂತಂತಹ ವಿದ್ಯಾರ್ಥಿಯ ಮೇಲೆ ಅಲ್ಲ. ಅವರು ಹಾಕಿದಂತಹ ಕೈ ಹಾಕಿದಂತಹ ಜನಿವಾರ ಯಾವುದು ಅಂತ ಹೇಳಿದ್ರೆ, ಅದು ಪ್ರತಿಯೊಬ್ಬ ಬ್ರಾಹ್ಮಣನ ಜನಿವಾರಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳುವಂತಹ ಆ ಒಂದು ಮನೋಭಾವನೆಯಿಂದ ಬಂದ ಕಾರಣ ಇಲ್ಲಿರತಕ್ಕಂತಹ ಇಷ್ಟೂ ಜನರು ಕೂಡ ಯಾರು ಹಣ ಕೊಟ್ಟು ಭರಿಸಿದವರು ಅಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಬಂಟ್ವಾಳ, ಬಾಯಾರು, ಕಾಸರಗೋಡು, ಮೂಡಬಿದ್ರೆ, ನಮ್ಮ ಕಟೀಲು, ಈ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಇಲ್ಲಿಗೆ ಜನ ಬಂದಿದ್ದಾರೆ. ನಿನ್ನೆ ಪುತ್ತೂರಿನಲ್ಲಿ ಸಮಾವೇಶ ಆಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಒಬ್ರು ಉತ್ಸಾಹದಲ್ಲಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ಪುತ್ತೂರಿಂದ ಯಾರಾದ್ರೂ ಹೋಗುತ್ತಿದ್ರೆ ನಾನು ಫ್ರೀ ಬಸ್ ಕೊಡ್ತೇನೆ ಅಂತ. ಇದು ನಾವು ಕೇಳಿದ್ದಲ್ಲ ಅಂತ, ಇದು ಸ್ವಯಂ ಆಗಿ ಅವರ ಒಳಗಿನಿಂದ ಬಂದಂತಹ ಒಂದು ಭಾವನೆ. ಹಾಗಾಗಿ ಈ ಪ್ರಾಸ್ತಾವಿಕದ ನುಡಿಯೊಂದಿಗೆ ನಾನು ಹೇಳುವಂತಹದ್ದು ಏನಂತ ಹೇಳಿದ್ರೆ, ಈ ಕಾರಣಕ್ಕಾಗಿ ಇವತ್ತಿನ ದಿನದಲ್ಲಿ ನಮ್ಮ ಈ ಕಾರ್ಯಕ್ರಮ ಆಗ್ತಾ ಇದೆ. ಒಂದು ಅದ್ಭುತವಾದಂತಹ ಒಂದು ನಮಗೆ ಉಕ್ತಿ ಸಿಗ್ತದೆ. ಅದು ಹಾಕಿದಂತೆ ಯಾಕೆಂತ ಹೇಳಿದ್ರೆ, ನನಗೆ ನೋಡಿ ಯಾವುದಕ್ಕೆ ತಾಳೆ ಹಾಕ್ಲಿಕ್ಕೆ ಹೋಗ್ತಾರೆ ಅಂತ. ಯಾವತ್ತೋ ಕೆಲವು ವರ್ಷಗಳ ಹಿಂದೆ ಆದಂತಹ ಒಂದು ಘಟನೆಯನ್ನ, ಒಂದು ಪರೀಕ್ಷಾ ಕೇಂದ್ರಕ್ಕೆ ಹೋಗುವಂತಹ ಆದಂತಹ ಘಟನೆಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ಕೆಲವರು ಹಾಕ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್. ಏನು ಪೋಸ್ಟ್ ಹಾಕ್ತಾರೆ ಅಂತ ಹೇಳಿದ್ರೆ, ಈಗ ನಿಮ್ಮ ಜನಿವಾರಕ್ಕೆ ಕೈ ಹಾಕುವಾಗ ನಿಮಗೆ ಗೊತ್ತಾಯ್ತಾ ಅಂತ. ಇದಕ್ಕೂ ಏನೂ ಸಂಬಂಧ ಇಲ್ಲ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಸಂತ ಶಿಶುನಾಳ ಶರೀಫ ಸಾಹೇಬರು ಹೇಳಿದಂತಹ ಒಂದು ಹಾಡು ಎಂತ ಅದ್ಭುತವಾಗಿದೆ ಅಂತ ಹೇಳಿದ್ರೆ, ಹಾಕಿದ ಜನಿವಾರವ ಸದ್ಗುರು ಹಾಕಿದ ಜನಿವಾರವ ನೂಕಿದ ಭವದ ಭಾರ ಅಂತ. ಅಂತಹ ಒಂದು ಅದ್ಭುತವಾದಂತಹ ಒಂದು ಪರಿಕಲ್ಪನೆಯಿಂದ ಸಂತ ಶಿಶುನಾಳ ಶರೀಫರಂತವರು ಈ ಜನಿವಾರದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಇನ್ನೊಬ್ರು ಇನ್ನೇ ಕಾರ್ಯಕ್ರಮದಲ್ಲಿ ಆಗುವಾಗ ನಮ್ಮಲ್ಲಿ ಕೇಳಿದ್ರು. ನಾನಲ್ಲಿ ಹೇಳ್ತಾ ಇರುವಾಗ ಪ್ರಾಸ್ತಾವಿಕದಲ್ಲಿ ಒಂದು ಮಾತು ಹೇಳಿದ್ದೆ. ಇದು ಆದಂತಹದ್ದು, ಇವತ್ತು ಆದಂತಹ ಈ ಘಟನೆ
ಇದು ಕೇವಲ ಒಂದು ಬ್ರಾಹ್ಮಣರ ಮೇಲೆ ಆದಂತಹ ಒಂದು ಹಲ್ಲೆ ಅಲ್ಲ, ಅವರ ಮೇಲೆ ಆದಂತಹ ದಬ್ಬಾಳಿಕೆ ಅಲ್ಲ, ಅವರ ಮೇಲೆ ಆದಂತಹ ದೌರ್ಜನ್ಯವಲ್ಲ, ಇದು ಹಿಂದೂ ಸಮಾಜದ ಮೇಲೆ ಆದಂತಹ ಒಂದು ದೌರ್ಜನ್ಯ ಅಂತ ಹೇಳುವಂತದ್ದನ್ನು ಉಲ್ಲೇಖ ಮಾಡಿದೆ. ನನಗೆ ಆಶ್ಚರ್ಯ ಆಗುವಂತದ್ದು ಈ ಸಂದರ್ಭದಲ್ಲಿ ಅಂತ, ಹೌದು ಆಶ್ಚರ್ಯವಾಗುವಂತದ್ದು ಈ ಸಂದರ್ಭದಲ್ಲಿ ಯಾಕಂತ ಹೇಳಿದ್ರೆ ನೋಡಿ, ಕುಹಕಿಗಳು ಈ ಹಳದಿ ಕಣ್ಣಿದ್ದವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ನೋಡಿದ್ದೆಲ್ಲ ಹಳದಿಯೇ ಕಾಣುದು ಅಂತ, ಅವರಿಗೆ ಯಾವುದು ಕೂಡ ಕಾಣುವುದಿಲ್ಲ, ಸ್ವಚ್ಛವಾಗಿ ಕಾಣುವುದಿಲ್ಲ. ಅವರೊಬ್ರು ಕೇಳಿದ್ರು ಪ್ರಶ್ನೆ, ಈ ಹಿಂದೂ ಧರ್ಮ ಅಂತ ಯಾಕೆ ನೀವು ಹೇಳಲಿಕ್ಕೆ ಹೊರಡುದು, ನೀವು ನಿಮ್ಮ ಸಂರಕ್ಷಣೆಗೆ ಬೇಕಾಗಿ ಹಿಂದೂ ಧರ್ಮವನ್ನು ಎಳಿತಾ ಇದ್ದೀರಾ ಅಂತ ಹೇಳುವಂತ ಪ್ರಶ್ನೆ ಕೇಳಿದ್ರು. ನಾನು ಹೇಳ್ತೇನೆ ಸರ್, ಹಿಂದೂ ಧರ್ಮ ಅಂದ್ರೆ ಸನಾತನ ಧರ್ಮ. ಸನಾತನ ಧರ್ಮ ಅಂದ್ರೆ ಏನು ಅಂತ ಹೇಳಿದ್ರೆ ಅದರ ಅಂತಃಸತ್ವ ಏನು ಅಂತ ಹೇಳಿದ್ರೆ, ಅದರ ಸಾರ ಏನು ಅಂತ ಹೇಳಿದ್ರೆ, ಅದರ ಸಾರ ಇರುವಂತಹದ್ದು ಅದು ವೇದ, ಅದು ಉಪನಿಷತ್ತು, ಅದು ಪುರಾಣ. ಈ ವೇದ ಉಪನಿಷತ್ತು ಪುರಾಣ ಯಾರ ಕೈಯಲ್ಲಿ ಇದೆ ಅಂತ ಹೇಳಿದ್ರೆ, ಯಾರಿಂದ ಇಷ್ಟು ಸಮಯದಲ್ಲಿ ಅಪೌರುಷೇಯವಾದಂತಹ ಈ ಧರ್ಮ ಸಂರಕ್ಷಣೆ ಮಾಡಿಕೊಂಡು ಬಂತು ಅಂತ ಹೇಳಿದ್ರೆ ಅದನ್ನು ಮಾಡಿಕೊಂಡು ಬಂದಂತವರು ಬ್ರಾಹ್ಮಣರು. ಹಾಗಾಗಿ ಬ್ರಾಹ್ಮಣರು ಅಂತ ಹೇಳುವಂತಹದ್ದು ಹಿಂದೂ ಧರ್ಮದ ಅಡಿಪಾಯ, ತಳಪಾಯ ಅಂತ ಹೇಳುವಂತಹದ್ದನ್ನು ಈ ನಿಟ್ಟಿನಲ್ಲಿ ಹೇಳಿದ್ದೇವೆ. ಇವತ್ತು ಅದೇ ಭಾವನೆಯಲ್ಲಿ ಇದ್ದಂತಹ ಕಾರಣ ಇವತ್ತು ಅನ್ಯಾನ್ಯ ನಮ್ಮ ಹಿಂದೂ ಸಂಘಟನೆಯವರು ಅಥವಾ ಬ್ರಾಹ್ಮಣ ಸಮುದಾಯಕ್ಕೆ ಹೊರತುಪಡಿಸಿ ಇನ್ನಿತರ ಸಮಾಜದವರು ಕೂಡ ಇವತ್ತು ನನಗೆ ಕಾಣ್ತಾ ಇದೆ. ಬೇರೆ ಬೇರೆ ನನಗೆ ಪರಿಚಯ ಇದ್ದಂತಹ ಮುಖ ಇದೆ. ನಮ್ಮ ಪುತ್ತೂರು, ಉಪ್ಪಿನಂಗಡಿ, ವಿವಿಧ ಭಾಗಗಳಿಂದ ಬಂದಂತಹ ಹಲವು ಮುಖಗಳನ್ನ ಕಾಣ್ತಾ ಇದೆ. ಅವರು ಬ್ರಾಹ್ಮಣ ಸಮುದಾಯ ಅಲ್ಲ, ಆದ್ರೆ ಜನಿವಾರಕ್ಕೆ ಗೌರವ ಕೊಡುವಂತವರು, ಆ ಜನಿವಾರಕ್ಕೆ ಗೌರವ ಕೊಡುವಂತ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಅದು ನಮಗೆ ಆನಂದ ಕೊಡುವಂತದ್ದು. ಯಾಕಂತ ಹೇಳಿದ್ರೆ ಜನಿವಾರ ಅಂತ ಹೇಳಿದ್ರೆ ಅದು ನೂಲಲ್ಲ ಅಂತ ಅದಕ್ಕೆ ಹೇಳಿದ್ದು, ದಾರ ಅಲ್ಲ ಅಂತ ಅದಕ್ಕೆ ಹೇಳಿದ್ದು. ಜನಿವಾರ ಅಂತ ಹೇಳಿದ್ರೆ ಅದು ಸಂಸ್ಕಾರ ಅಂತ. ಆ ಸಂಸ್ಕಾರ ಇದ್ದ ಕಾರಣವೇ ಇಷ್ಟು ಸಮಯ ಈ ನಿರಂತರವಾಗಿ ನಮಗೆ ಧರ್ಮ ಕಾರ್ಯಗಳನ್ನ ಮಾಡಿಕೊಂಡು ಬರಲಿಕ್ಕಾಗಿದೆ. ನಮ್ಮ ಜೀವನ ಪದ್ಧತಿಯೇ ಯಾವುದರ ಆಧಾರಿತವಾಗಿದೆ ಅಂತ ಹೇಳಿದ್ರೆ ಅದು ಸಂಸ್ಕಾರದ ಆಧಾರಿತವಾಗಿದೆ. ಹಾಗಾಗಿ ಇವತ್ತಿಗೆ ಕೂಡ ನಮ್ಮ ಧರ್ಮವನ್ನಾಗ್ಲಿ ಅಥವಾ ನಮ್ಮ ಸಮಾಜವನ್ನಾಗ್ಲಿ ನಿರಂತರವಾದಂತಹ ದಾಳಿಗಳ ನಂತರವೂ ಕೂಡ ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇವತ್ತಿಗೆ ಕೂಡ ಅದು ತನ್ನ ಅಸ್ತಿತ್ವವನ್ನ ಉಳಿಸಿಕೊಂಡು ಬಂದಿದೆ ಅಂತ ಹೇಳುವಂತಹದ್ದನ್ನ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೇನೆ. ಶುಚಿವೃತ್ ಅಂತ ಹೇಳುವಂತಹ ಹುಡುಗ, ಆತ ಒಂದು ನಿಮಿತ್ತ ಅಂತ ನೀವು ತಿಳ್ಕೊಳ್ಬೇಡಿ. ಯಾರೊಟ್ಟಿಗೆ ಆಟ ಆಡಿದ್ದು ಅಂತ, ಯಾರ ಭವಿಷ್ಯದೊಟ್ಟಿಗೆ ಆಟ ಆಡಿದ್ದು ಅಂತ ಗಾಂಧೀಜಿಯವರು ಹೇಳಿದ್ರು, ವಿವೇಕಾನಂದರು ಹೇಳಿದ್ರು. ಏನು ಹೇಳಿದ್ರು ಅಂದ್ರೆ, ಇಂದಿನ ಮಕ್ಕಳೇ ಮುಂದಿನ ಜನಾಂಗ, ಮುಂದಿನ ಭವಿಷ್ಯತ್ತು ನಮ್ಮ ಭಾರತ ಅಂತ ಹೇಳಿದ್ರು. ಹಾಗಿದ್ರೆ ಈ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅವರ ಜೀವನದಲ್ಲಿ ನೀವು ಆಟ ಆಡಿದ್ರಿ ಅಂತ ಹೇಳಿದ್ರೆ ಅದು ಯಾವುದರ ಜೊತೆಗೆ ಆಟ ಆಡಿದ್ದು ಅಂತ ಹೇಳಿದ್ರೆ ನಮ್ಮ ಭಾರತದ ಭವಿಷ್ಯದ ಜೊತೆಗೆ ಆಟ ಆಡಿದ್ದು. ಹಾಗಾಗಿ ನಾವು ಇವತ್ತು ಇಷ್ಟು ಎಚ್ಚರಿಕೆಯಿಂದ ಮಾತಾಡ್ತಾ ಇದ್ದೇವೆ, ಇಷ್ಟು ಎಚ್ಚರಿಕೆಯಿಂದ ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ಒಂದು ದುರಂತವಾದಂತಹ ಮುಂದಿನ ದಿನಗಳನ್ನ ತಪ್ಪಿಸಲಿಕ್ಕೆ ಬೇಕಾಗಿ ನಾವು ಇವತ್ತು ಹೋರಾಟವನ್ನ ಶುಚಿವೃತ್ ಅಂತ ಹೇಳುವಂತಹ ಹುಡುಗನ ಒಂದು ಅಥವಾ ಇನ್ನು ಅಂತಹ ಹಲವಾರು ವಿದ್ಯಾರ್ಥಿಗಳನ್ನ ಕೇಂದ್ರವಾಗಿಟ್ಟುಕೊಂಡು ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. ಈಗ ಕೂಡ ಹೇಳಿದ್ರು, ಶ್ರೀಧರ ಹೊಳ್ಳರು ಮಾತಾಡುವಾಗ ಹೇಳಿದ್ರು, ಸರ್ವೇ ಜನ ಸುಖಿನೋ ಭವಂತು. ಖಂಡಿತ ಹೌದು, ನಮಗೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವಂತಹದ್ದೇ ನಮ್ಮ ಮೂಲ ಮಂತ್ರ. ರಾಮ ಏನು ಮಾಡಿದ ಅಂತ ಹೇಳಿದ್ರೆ, ದುಷ್ಟರ ಆರ್ಭಟ ಜಾಸ್ತಿ ಆದಾಗ ಒಂದು ಪ್ರದಕ್ಷಿಣೆ ಬಂದದ್ದು ಕೈಯಲ್ಲಿ ಕೊಡಲಿ ಹಿಡ್ಕೊಂಡು, ಧರ್ಮ ಸಂಸ್ಥಾಪನೆ ಆಗಿ ಆಯಿತು ಅಂತ ಅಲ್ಲಿ, ಮತ್ತೆ ಬೇರೆ ಏನು ಬೇಕಾಗ್ಲಿಲ್ಲ. ಹಾಗಾಗಿ ಇಂತಹ ಒಂದು ಏನು ಹರಸ್ಲಿಕ್ಕೂ ಗೊತ್ತು, ಕೈಯಲ್ಲಿ ಪರಶನ್ನು ಹಿಡಿಲಿಕ್ಕೂ ಗೊತ್ತುಂಟು ಬ್ರಾಹ್ಮಣರಿಗೆ. ನಮ್ಮ ಕೈಗೆ ನಿಮ್ಮನ್ನು ಅನುಗ್ರಹಿಸಲಿಕ್ಕೂ ಗೊತ್ತುಂಟು, ಬೇಕು ಅಂತ ಹೇಳಿದ್ರೆ ಶಾಪ ಕೊಡ್ಲಿಕ್ಕೂ ಗೊತ್ತುಂಟು. ನಿಗ್ರಹಾನುಗ್ರಹ ಶಕ್ತಿ ಇರತಕ್ಕಂತಹ ಒಂದು ಸಮಾಜ ಅದು ಬ್ರಾಹ್ಮಣ ಸಮಾಜ. ಇದನ್ನು ಮರಿಬೇಡಿ, ಮರ್ತ್ರೆ ನಾವು ಎಚ್ಚರಿಸ್ತಾ ಇರ್ತೇವೆ. ಮತ್ತೆ ನೀವು ಈ ರೀತಿಯ ಮೃಗೀಯವಾದಂತಹ ಒಂದು ಪ್ರವೃತ್ತಿಯನ್ನ ತೋರಿಸಿದ್ರೆ ನಮ್ಮ ತಾಳ್ಮೆಗೆ ಮಿತಿ ಇದೆ ಅಂತ ಹೇಳುವಂತಹದ್ದನ್ನ ನಾವು ಕೂಡ ತೋರಿಸಿಕೊಡ್ತೇವೆ. ಆದ್ರೆ ನಮಗೆ ಬೇಕಾದಂತಹದ್ದು ಹೋರಾಟ ಅಲ್ಲ, ಅವರಿಗೆ ಬೇಕಾದಂತಹದ್ದು ಒಂದು ತಾತ್ವಿಕವಾದಂತಹ ಪರಿಹಾರ. ಇವತ್ತು ಅದನ್ನು ಮಾಡಿಕೊಡ್ಬೇಕು. ಆ ವಿದ್ಯಾರ್ಥಿಗೆ ನಷ್ಟವಾದಂತಹ ವಿದ್ಯಾಭ್ಯಾಸದ ಬದುಕನ್ನು ಕೋಟಿ ಕೊಟ್ಟರು ನಿಮಗೆ ಕಟ್ಟಿಕೊಡ್ಲಿಕ್ಕಾಗ್ತದ? ಅಂತಹ ಸಂದರ್ಭದಲ್ಲಿ ಅದನ್ನು ಹೇಗೆ ಸರಿ ಮಾಡ್ತೀರಿ? ಅಂತಹದನ್ನ ಆಲೋಚನೆ ಮಾಡಬೇಕು. ನಾವು ಒಂದು ಕೆಲಸ ಮಾತು ಆಡುವ ಮುಂದೆ ಆಲೋಚನೆ ಮಾಡಬೇಕು, ಕೆಲಸ ಮಾಡುವ ಮೊದಲೇ ಆಲೋಚನೆ ಮಾಡಬೇಕು. ಆಲೋಚನೆ ಮಾಡದೆ ಕೆಲಸ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ತುಗಲಕ್ ದರ್ಬಾರ್ ಆಗ್ತದೆ. ಇವತ್ತು ಅದೇ ಆಗ್ತಾ ಇದೆ ಅಂತ ಹೇಳುವಂತಹದ್ದನ್ನು ಕೂಡ ನಾವು ನೆನಪಿಸಲು ಇಚ್ಛಿಸ್ತಾ ಇದ್ದೇವೆ. ಒಂದೆಲ್ಲರ ಪರವಾಗಿ ಇಷ್ಟು ವಿಚಾರವನ್ನ ಪ್ರಾಸ್ತಾವಿಕವಾಗಿ ನಿಮ್ಮ ಮುಂದೆ ಇರಿಸಿದ್ದೇವೆ. ಈ ಸಂದರ್ಭದಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಇರತಕ್ಕಂತಹ ವಸ್ತ್ರ ಸಂಹಿತೆ ಏನು ಅಂತ ಹೇಳಿ ನೋಡಿದ್ರೆ ಅದರಲ್ಲಿ ಒಂದಷ್ಟು ಮಾದರಿಗಳು ನಮ್ಮಲ್ಲಿ ಉಂಟು, ಲಿಖಿತವಾಗಿ ನಾವು ಅದನ್ನು ಬರ್ಕೊಂಡು ಬಂದಿದ್ದೇವೆ. ಈಗ ನಿಮ್ಮಲ್ಲಿ ಸಮಯ ಹಾಳು ಮಾಡುವುದಿಲ್ಲ, ಬೇಕು ಅಂತ ಕೇಳಿದವರಿಗೆ ಖಂಡಿತ ಇದನ್ನ ಕೊಡ್ತೇವೆ. ಅವರೇ ಹೇಳಿದ್ದಾರೆ, ಅದಕ್ಕೆ ಹೇಳಿದ ನಾನು ಸಿಇಟಿ ಎಕ್ಸಾಮಿನ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರಾದಂತಹ ಪ್ರಸನ್ನ ಅವರು ಹೇಳಿದ್ದಾರೆ, ಜನಿವಾರ ತೆಗಿಬೇಕು ಅಂತ ಎಲ್ಲಿಯೂ ನಮ್ಮ ನಿಯಮದಲ್ಲಿ ಇಲ್ಲ ಅಂತ.
ಮತ್ತೆ ಅದನ್ನ ನೆನಪಿಸ್ತಾ ಇದ್ದೇನೆ. ಇಲ್ಲ ಅಂತ ಹೇಳಿದ ನಂತರ ಯಾಕೆ ಮಾಡ್ತಾ ಇದ್ದಾರೆ? ಅವಾಗ ಅವರನ್ನು ಯಾರು ಅವ್ರು ಯಾರಿಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಅದು ಆಯಾಯ ಪ್ರದೇಶದ DC ಅವರು, ಆಯಾಯ ಪ್ರದೇಶದ SP ಅವರು ಅವರ ಮಾಡಬೇಕಾಗಿತ್ತು, ಅವರು ಮಾಡಲಿಲ್ಲ. ಹಾಗಾಗಿ ಅವರು ಮಾಡದ ತಪ್ಪಿಗೆ ನಾವು ಕ್ಷಮೆ ಕೇಳ್ತೇವೆ ಅಂತ. ಇದೊಂದು ಕಪಾಳಕ್ಕೆ ಹೊಡೆಯುವುದು, ತಪ್ಪಾಯಿತು ಅಂತ ಹೇಳುದು. ಇದು ಯಾವ ಕಾಲದ್ದು? ಇನ್ನೂ ಕೂಡ ನಾವು ಕೆಲವು ವಿಷಯದಲ್ಲಿ ಗಾಂಧಿ ಯುಗದಲ್ಲಿ ಇದ್ರೆ ಕೂಡ ಮತ್ತೆ ಈಗ ನಾವು ಜೆಟ್ ಯುಗದಲ್ಲಿದ್ದೇವೆ. ಈಗ ಆ ಗಾಂಧಿ ಯುಗದಲ್ಲಿಲ್ಲ, ಈಗ ಜೆಟ್ ಯುಗದಲ್ಲಿದ್ದೇವೆ. ಹಾಗಾಗಿ ಕಪಾಳಕ್ಕೆ ಕೊಟ್ರೆ ಕೂಡ ಸುಮ್ಮನೆ ಕೂತ್ಕೊಳ್ತೇವೆ ಅಂತ ಹೇಳುವಂತದ್ದನ್ನ ಗ್ರಹಿಸುವುದು ಬೇಡ. ಅದು ನಿಮ್ಮ ಭ್ರಮೆ. ನೋಡಿ, ಈಗ ಮತ್ತೊಮ್ಮೆ ನೆನಪಿಸ್ತಾ ಇದ್ದೇನೆ. ಸನ್ಮಾನ್ಯರಾದಂತಹ ವೇದವ್ಯಾಸ ಕಾಮತ್ರು ಬಂದ್ರು, ಸತೀಶ್ ಕುಂಪಳ ಅವರು ಬಂದ್ರು. ಸರ್, ಅವರಿಗೆಲ್ಲ ಗೊತ್ತುಂಟು, ಅವರ ಎದುರೇ ಇದನ್ನು ಹೇಳುವಂತದ್ದು. ಯಾರನ್ನ ಕೂಡ PS ಪ್ರಕಾಶ್ ಅವರು ಕೂಡ ಈಗ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಸೇರಿದ್ದಾರೆ. ನಮಗೆ ಖುಷಿ ಕೊಟ್ಟಂತದ್ದು ಏನು ಅಂತ ಹೇಳಿದ್ರೆ, ನಾನು ಹಾಗೆ ಹೇಳಿದೆ, ಮತ್ತೊಮ್ಮೆ ಉಲ್ಲೇಖಿಸ್ತಾ ಇದ್ದೇನೆ ಸರ್. ಯಾರನ್ನು ಕೂಡ ಇಂತಹ ನಮ್ಮ ಪ್ರಮುಖರನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬನ್ನಿ 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 ಅಂತ ಹೇಳಿ ಕರೆದದ್ದಲ್ಲ. ಹಾಗಂತ ಹೇಳಿ ದೊಡ್ಡಸ್ತಿಗೆ ಮಾಡ್ತಾ ಇಲ್ಲ, ತಪ್ಪುಗೆ ತಿಳಿಬೇಡಿ. ನಾವು ಕರೆಯದೆ ಅವರು ಬಂದಿದ್ದಾರೆ ಅಂತ ಹೇಳಿದ್ರೆ ನಿಜಾರ್ಥದಲ್ಲಿ ಅವರು ಅತಿಥಿಗಳು ಅಂತ. ಇವತ್ತು ಬಂದಂತವರು ಅತಿಥಿ ಸತ್ಕಾರ ಹೇಗೆ ಮಾಡಬೇಕು ಅಂತ ಹೇಳಿ ನಮಗೆ ಗೊತ್ತುಂಟು. ಹಾಗಾಗಿ ನಿಮ್ಮ ಈ ಉಪಸ್ಥಿತಿಯನ್ನ ಅತ್ಯಂತ ಗೌರವಪೂರ್ವಕವಾಗಿ ನಾವು ಗುರುತಿಸ್ತಾ ಇದ್ದೇವೆ. ನೀವು ನಮಗೆ ಬಂದಂತಹದ್ದು ಅಭಿಮಾನದಿಂದ ಅಂತ ಹೇಳುವಂತಹ ಪ್ರಜ್ಞೆ ಉಂಟು. ನೀವು ನಮಗೆ ಬೆಂಬಲ ಸೂಚಿಸ್ತಾ ಇರುವಂತಹದ್ದು ಕೂಡ ಯಾವುದೇ ರಾಜಕೀಯದ ಉದ್ದೇಶಕ್ಕಲ್ಲ, ಕೇವಲ ಈ ಸಮಾಜದ ಮೇಲೆ ಆಗ್ತಾ ಇರತಕ್ಕಂತಹ, ಒಂದು ಧರ್ಮದ ಮೇಲೆ ಆಗ್ತಾ ಇರತಕ್ಕಂತಹ ಒಂದು ಈ ದಬ್ಬಾಳಿಕೆಯನ್ನ ಪ್ರತಿಭಟಿಸಿ ಅಂತ ಹೇಳುವಂತಹದ್ದು ಕೂಡ ನಮಗೆ ಚೆನ್ನಾಗಿ ಅರಿವಿದೆ. ಹಾಗಾಗಿ ಬಂದಂತಹ ಈ ಬಂಧುಗಳು ಎಲ್ಲೆಲ್ಲಿಂದ ಬಂದಿದ್ದಾರೆ, ಬಹಳ ಕಷ್ಟಪಟ್ಟು ಬಂದಿದ್ದಾರೆ. ನಮ್ಮನ್ನು ಹೆಸರು ಹೇಳಿ ಕರಿಬೇಕು ಅಂತ ಯಾರು ಕೂಡ ಇಲ್ಲಿದ್ದಂತವರು ನಿರೀಕ್ಷೆ ಮಾಡಲಿಲ್ಲ.